ನಿಮ್ಮ ಹೆಸರು? ಉಮೇಶ್ ಅಂತ. ಸರ್ ಯಾವ್ಯಾರಿಂದ ಬರ್ತಾ ಇದ್ದೀರಾ? ಹೊಸಕೋಟೆ. ಎಲ್ಲ ಹೊಸಕೋಟೆನಾ? ಸರ್ RCB ಅವ್ರು ಗೆದ್ರು ಲಾಸ್ಟ್ ಮ್ಯಾಚ್, ಈ ಮ್ಯಾಚ್ ಸೋತೋದ್ರು, ಅದು ಗಂಭೀರ್ ಟೀಮ್ ಎಲ್ಲ ಸೋತೋದ್ರು, ಏನ್ ಹೇಳಕ್ ಇಷ್ಟಪಡ್ತೀರಾ? ಏನಿಲ್ಲ, ಗಂಭೀರ್ ಕಿರಿಕ್ ಮಾಡಿಲ್ಲಲ್ಲ, ಅದಕ್ಕೆ ಗೆದ್ದಿಲ್ಲ ನಾವು. ಅದಕ್ಕೆ ಒಳಗೆ ಬಿಟ್ಕೊಟ್ಬಿಟ್ರು ಮ್ಯಾಚ್ ನ. ಓಕೆ, ನೆಕ್ಸ್ಟ್ ಹೋಗಿ ಕೋಲ್ಕತ್ತಾದಲ್ಲಿ ನೋಡ್ಯಾರ. ಇವತ್ತು ಸೋಲಕ್ಕೆ ಏನ್ ಸರ್ ಮೈನ್ ಕಾರಣ ನಮ್ಮ ಟೀಮ್ದು? ಬೌಲಿಂಗ್ ಸರ್. ಪವರ್ ಪ್ಲೇ ಅಲ್ಲಿ ತುಂಬಾ ಎಕ್ಸೆಸ್ ರನ್ ಹೋಯ್ತು, ಸೊ ಅದೇ ನಮ್ಗೆ ಮುಳುವಾಯ್ತು. ಏನ್ ಈ ಸತಿ ಅದ್ರ ಕಪ್ ಹೊಡಿತಾರ ಇಲ್ಲ ನಮ್ಮ RCB ಟೀಮ್? ಆಲ್ವೇಸ್ ಕಪ್ ನಮ್ಮದು. ಹುಡುಗಿ ವುಮೆನ್ಸ್ ಗೆದ್ದಿದೆ, ನಮ್ಮದು. ನಮ್ಗೆ ಒಳ್ಳೇದ್ ಮಾಡಿದ್ರೆ ದೇವ್ರು. ಯಾಕೆ ಏನಂತೀರಾ? ಈ ಸಲ ಕಪ್ ನಮ್ದೇ ಅಂತೀವಿ. ಓಕೆ, ಲಾಸ್ಟ್ ಒಂದು ಏನ್ ಹೇಳಕ್ ಇಷ್ಟಪಡ್ತೀರಾ RCB ಟೀಮ್ಗೆ? ಸರ್ ಥ್ಯಾಂಕ್ ಯು ಸೊ ಮಚ್. ನೀರಜ್, ಮಿಲನ್, ಮಧು, ಶಶಿಕಿರಣ್. RCB ಅವ್ರು ಲಾಸ್ಟ್ ಮ್ಯಾಚ್ ಆಗಿದ್ರು, ಈ ಮ್ಯಾಚ್ ಸೋತೋಗ್ಬಿಟ್ರು, ಏನ್ ಹೇಳಕ್ ಇಷ್ಟಪಡ್ತೀರಾ? ಫಸ್ಟ್ ಬಾಲಿಂಗ್ ಲೈನಪ್ ಚೇಂಜ್ ಮಾಡಬೇಕು. ಇಂಥ ಬಾಲಿಂಗ್ ಲೈನಪ್ ಇದ್ರೆ ಯಾವತ್ತೂ ಗೆಲ್ಲಕ್ಕಾಗಲ್ಲ. ಫಸ್ಟ್ 2016 ಇಂದಾನು ಅದೇ ಆಗ್ತಿರೋದು. ಬಾಲಿಂಗ್ ಲೈನಪ್ ಒಂದ್ಸತಿನೂ ಚೆನ್ನಾಗಿರೋದು ತಗೊಂಡಿಲ್ಲ. ಸಿರಾಜು ಹೊಡಿಸ್ಕೊಂಡ ಇವತ್ತು. ನೆಕ್ಸ್ಟ್ ಮ್ಯಾಚ್ ಎಲ್ಲಾರನ್ನೂ ಕೂರಿಸ್ಬೇಕು, ಎಲ್ಲ ಬೇರೆ ಬೌಲರ್ಸ್ ತಗೋಬೇಕು. ಇವಾಗ ಆಡಿರೋ ಒಬ್ಬನು ಬೌಲರು ಆಡಬಾರ್ದು. ನೆಕ್ಸ್ಟ್ ಮ್ಯಾಚ್ ಎಲ್ಲಾರನ್ನೂ ಚೇಂಜ್ ಮಾಡಬೇಕು. ಮ್ಯಾಮ್, ವುಮೆನ್ಸ್ ಟ್ರೋಫಿ ಹೊಡೆದ್ರು, ಮೆನ್ಸ್ ಹೊಡಿತಾರ ಇಲ್ವಾ ಟ್ರೋಫಿ? ನನ್ನ ಮಕ್ಳು ಅವ್ರ ಹತ್ರ ಕಲ್ತ್ಕೋಬೇಕು. ಅಲ್ಲ, ಒಂದ್ಸಲ ಸೋತ್ರೆ ಓಕೆ, 2 ಸಲ ಪದೇ 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 ಇಟ್ಸ್ ಬಿಕಮ್ ಅ ಹ್ಯಾಬಿಟ್ ಫಾರ್ ದೆಮ್. ಅಂದ್ರೆ ಅವ್ರು ಹೆಂಗಂದ್ರೆ ಅದು ಅಡಾಪ್ಟ್ ಆಗ್ಬಿಟ್ಟಿದ್ದಾರೆ. ಬಿಡು, ನೆಕ್ಸ್ಟ್ ಗೇಮ್ ಅಂತ, ನೆಕ್ಸ್ಟ್ ಮ್ಯಾಚ್, ಓಕೆ ನೆಕ್ಸ್ಟ್ ಇಯರ್ ಅಂತ. ಹೊಸ ಅಧ್ಯಾಯ ಅಂತ ಹೇಳಿದ್ರು ಕೊಹ್ಲಿ ಅವರು, ಏನು ಹೊಡಿತಾರ ಇಲ್ವಾ ಈ ಸೀಸನ್? ನೋಡೋಣ. ಅಲ್ಲ, ತಟ್ಟಾಡ್ಕೊಂಡು ಹೆಂಗೋ ಫೈನಲ್ಸ್ ಬರ್ತಾರೆ, ಮತ್ತೆ ಅಲ್ಲಿಂದ ಮನೆ ಕಡೆಗೇನೆ ಇವರು. ಸಾಧ್ಯ ಆಗಲ್ಲ, ಇಡೀ ಟೀಮ್ ಆಡ್ಬೇಕು. ಕೊಹ್ಲಿಯಿಂದ ಬರೀ ಆಗಲ್ಲ, ಇಡೀ ಟೀಮ್ ಆಡ್ಬೇಕು. ಓಕೆ ಸರ್, ಲಾಸ್ಟ್ ಒಂದು RCB ಟೀಮ್ಗೆ ಏನ್ ಹೇಳಕ್ ಇಷ್ಟಪಡ್ತೀರಾ? ಏನೇ ಬರಲಿ ನಿಮ್ಮ ಹೆಸರು? ಕೃತಿನ್ ಅಂತ. ಸರ್ ಯಾವ್ಯಾರಿಂದ ಬರ್ತಾ ಇದ್ದೀರಾ? ಸಂಜಯ್ ನಗರ್. ಓಕೆ, ಇವತ್ತು ಸೋತೋದ್ರು, ಏನ್ ಮೈನ್ ರೀಸನ್ ಸೋಲೋದಕ್ಕೆ ಇವತ್ತು? ಆಡ್ಬೇಕು ಬ್ರೋ, ವರ್ಷ 16 ಇಯರ್ಸ್ ಇಂದ ಕಾಯ್ತಾ ಇದೀವಿ. ಓಕೆ, ಅಲ್ಲ ಈ ಸೀಸನ್ ಆದ್ರೂ ಹೊಡಿತಾರ ಕಪ್ ಇಲ್ವಾ ನಮ್ಮವರು? ನಾನು ಕಪ್ಗೋಸ್ಕರ 16 ವರ್ಷದಿಂದ ಕಾಯ್ತಾ ಇದೀವಿ. ಓಕೆ, ಗೆಲ್ಬೇಕು, ಪ್ರಾಸೆಸ್ ಅಷ್ಟೇ. ಲಾಸ್ಟ್ ಒಂದು ಹೇಳಕ್ ಇಷ್ಟಪಡ್ತೀರಾ RCBಗೆ? ಈ ಸಲ ಕಪ್ ನಮ್ದೇ ಅಷ್ಟೇ, ಏನೇನಿಲ್ಲ. ಓಕೆ ಸರ್, ಥ್ಯಾಂಕ್ ಯು ಸೋ ಮಚ್. 1000 ಸತಿ ಸೋತ್ರೇನು RCB, 1000 ಸತಿ ಗೆದ್ರೇನು RCB. ಓಕೆ ಸರ್, ಥ್ಯಾಂಕ್ ಯು. ಹೆಸರು? ಸ್ಕಂದ. ಹೇಳು RCBಗೆ ಏನ್ ಹೇಳ್ತೀಯಾ? ಐ ಲವ್ RCB. ಈ ಸಲ ಕಪ್ ನಮ್ದೇ. ಓಕೆ, ಥ್ಯಾಂಕ್ ಯು ಸೋ ಮಚ್. ಮಿಲನು. ಓಕೆ, ಎಲ್ಲಿಂದ ಬರ್ತಾ ಇದ್ದೀರಾ? ಈ ವೈಟ್ ಫೀಲ್ಡ್ ಇಂದ. ಓಕೆ, ಹೇಳಿ RCB ಟೀಮ್ ಅವ್ರಿಗೆ ಏನ್ ಹೇಳ್ತೀರಾ? RCB ಟೀಮ್ ಅವ್ರಿಗೆ ಬ್ಯಾಟಿಂಗ್ ಲೈನ್ ಅಪ್ ಚೆನ್ನಾಗಿದ್ರೆ, ಆದ್ರೆ ಎಲ್ಲರೂ ಕೋಆರ್ಡಿನೇಟ್ ಮಾಡಬೇಕು. ಮತ್ತೆ ಬೌಲರ್ಸ್ ಎಲ್ಲ ಫುಲ್ ಟ್ರಾಶು, ಎಲ್ಲ ತೆಗ್ದಾಕ್ಬಿಟ್ಟು ಬಿಸಾಕ್ಬೇಕು ಆ ಟೀಮಿಂದ. ನೆಕ್ಸ್ಟ್ ಇಯರ್ ಇರಬಾರ್ದು, ಎಲ್ಲರದು ತೆಗ್ದು ಬಿಸಾಕ್ಬೇಕು. ಹೇಳ್ತಾ ಇದ್ದೀನಿ, ಮಾರ್ಕ್ ಮೈ ವರ್ಡ್ಸ್. ಟೇಕ್ ಆಲ್ ದಿ ಲೂಸ್ ಬ್ಯಾಟರ್ಸ್ ಅಂಡ್ ಟೇಕ್ ಆಲ್ ದಿ ಬೆಸ್ಟ್ ಬೌಲರ್ಸ್ ಅವೈಲಬಲ್ ಇನ್ ದ ನೆಕ್ಸ್ಟ್ ಆಕ್ಷನ್. ಇಫ್ ಯು ಟೇಕ್ ಆಲ್ ದ ಸ್ಟಾರ್ ಬೌಲರ್ಸ್ ಯು ವಿಲ್ ವಿನ್. ನಾನು ಹೇಳ್ತಾ ಇದ್ದೀನಿ, ಪ್ಲೀಸ್ ಬಾಲಿಂಗ್ನ ಸುಧಾರಿಸಿ. 2016 IPL ಇಂದ ಏನೂ ಆಗ್ತಾ ಇಲ್ಲ. 2016 IPL ಅಲ್ಲೂ ಇದು RCB ಮತ್ತೆ SRH ಮೇಲೆ ದೊಡ್ಡ ಕಾಂಪಿಟೇಷನ್ ಇತ್ತು. ಕನ್ನಡದವನಿಲ್ಲ ಟೀಮಲ್ಲಿ, ಕನ್ನಡದವ್ರು ಇರಬೇಕು. ಮನೋಜ್ ಬಾಂಡ್ಗೆ ಇದ್ದಾನೆ ಕನ್ನಡದವನು, ಆದ್ರೆ ಅವನು ಆಡ್ಸ್ತಾ ಇಲ್ಲ. ಆಕಾಶ್ ದೀಪು ಇದ್ದಾನೆ, ಅವನು ಆಡ್ಸ್ತಾ ಇಲ್ಲ. ಅದೇನಕ್ಕಂತ ಗೊತ್ತಿಲ್ಲ. ಅಲ್ಸಾರಿ ಜೋಸಫ್ಗಿಂತ ಲಾಕಿ ಫರ್ಗೂಸನ್ನ ಹಾಕಿ, ಮತ್ತೆ ಸ್ಪಿನ್ನರ್ಸ್ ಅಲ್ಲಿ ಮಯಾಂಕ್ ದಗಾರು, ಸೌರವ್ ಚೌಹಾಣ್ ಎಲ್ಲ ಇದ್ದಾರೆ, ಕರಣ್ ಶರ್ಮಾ ಇದ್ದಾರೆ, ಅವ್ರನ್ನ ಹಾಕಿ. ಏನ್ RCB ಪ್ರಾಬ್ಲಮ್ ಇದಲ್ಲಿ? ಅಯ್ಯೋ, RCB ಜನ್ಮನೇ ಹೋಗತ್ತೆ, ಹೇಳ್ಕೊಂಡು ಜನ್ಮನೇ ಹೋಗತ್ತೆ, ಯಾವತ್ತೂ ಗೆಲ್ಲಲ್ಲ. ನಾವು ಹೋಗಾದ್ಮೇಲೂ ಗೆಲ್ಲಲ್ಲ. ಓಕೆ ಸರ್, ಥ್ಯಾಂಕ್ ಯು. ಕೊಹ್ಲಿ ಜೈ RCB. ಸೆಲಕತ್ತಂಡೆ. ಓಕೆ, ಥ್ಯಾಂಕ್ ಯು. Main reason to lose match today? Because poor bowling. Okay. And even because I was there. ಜೈ RCB. ಜೈ RCB. ಸೆಲಕತ್ತಂಡೆ. ಓಕೆ, ಥ್ಯಾಂಕ್ ಯು. ಗಣೇಶ್ ಸರ್ ಯಾವ್ಯಾರು ಎಲ್ಲರೂ? ಚಿಕ್ಕಬಳ್ಳಾಪುರ. RCB ಅವರು ಲಾಸ್ಟ್ ಮ್ಯಾಚ್ ಗೆದ್ರು, ಈ ಮ್ಯಾಚ್ ಸೋತೋದ್ರು, ಏನ್ ಮೇನ್ ರೀಸನ್ ಇವತ್ತು ಸೋಲೋದಕ್ಕೆ? ಅಣ್ಣ, ಬ್ಯಾಟಿಂಗ್ ಪರ್ಫಾರ್ಮೆನ್ಸ್ ಪ್ರಾಬ್ಲಮ್ ಆಯ್ತು. ರಜತ್ ಪಟ್ಟಿದರ್ ಕಡೆಯಿಂದ ಬರಲಿಲ್ಲ, ಮ್ಯಾಕ್ಸ್ವೆಲ್ ಕಡೆಯಿಂದ ಬರಲಿಲ್ಲ, ಮತ್ತೆ DK ಕಡೆಯಿಂದ ಸ್ವಲ್ಪ ಇದು ಫಂಬಲ್ ಆಯ್ತು.
ಅದೆಲ್ಲ ಸ್ವಲ್ಪ ಕಲೆಕ್ಟ್ ಮಾಡ್ಕೊಂಡಿದ್ರೆ 220+ ಹೋಗ್ತಿತ್ತು ಟಾರ್ಗೆಟ್. ಸರ್ ನಮ್ಮವ್ರು ಕಪ್ ಗೆಲ್ಬೇಕಂದ್ರೆ ಏನೇನ್ ಚೇಂಜಸ್ ಮಾಡ್ಬೇಕು RCB ಟೀಮಲ್ಲಿ? ಬೌಲಿಂಗ್ ಚೇಂಜ್ ಮಾಡಬೇಕು. ಫಸ್ಟ್ ಮ್ಯಾನೇಜ್ಮೆಂಟ್ ಚೇಂಜ್ ಮಾಡಕ್ಕೆ ಆಕ್ಷನ್ ಅಲ್ಲಿ ಒಳ್ಳೆ ಪಿಕ್ ಮಾಡಕ್ಕೆ ಹೇಳಿ. ನೆಕ್ಸ್ಟ್ ಟೈಮ್ ಮೆಗಾ ಆಕ್ಷನ್ ಇದೆ, ಅಲ್ಲಿ ನಮ್ಗೆ ಹೆಂಗೆ ಇರ್ಲಿ ನಾವು ಚಿಕ್ಕ ಮಕ್ಕಳಿಗೆಲ್ಲ ಆಡ್ಸೋದು ನಾವು RCB ಸಪೋರ್ಟ್ ಮಾಡ್ತೀವಿ. ಸರ್ ಈ ಸತಿ ಅನ್ಬಾಕ್ಸಿಂಗ್ ಇವೆಂಟ್ ಅಲ್ಲಿ ಕೊಹ್ಲಿ ಅವರು ಹೊಸ ಅಧ್ಯಾಯ ಅಂತ ಹೇಳಿದ್ರು. ಏನು ಅಧ್ಯಾಯ ಏನು ಇಲ್ಲ, ಹೊಸ ಅಧ್ಯಾಯ ಹಳೆ ಸಂಪ್ರದಾಯ. ಹೊಸ ಅಧ್ಯಾಯ ಇದೆ ಅಣ್ಣ, ಬರುತ್ತೆ ಮುಂದೆ ಮ್ಯಾಚ್ಗಳಿದೆ. ವುಮೆನ್ಸ್ 2ನೇ ಸೀಸನ್ಗೆ ಕಪ್ ಹೊಡೆದ್ಬಿಟ್ರು. ನಮ್ಮವ್ರು 16 ವರ್ಷ ನೋಡ್ದಿಲ್ಲ. ಏನಾಯ್ತು? ಲೇಡೀಸ್ ಫಸ್ಟ್ ಯಾವಾಗಲೂ ಲೇಡೀಸ್ ಫಸ್ಟ್. ಯಾವುದೇ ಕಾರಣಕ್ಕೂ ಬಿಟ್ಕೊಡಲ್ಲ ಅಣ್ಣ RCB ನ. 6 ಸಲ ಸೋತ್ರು RCB, 60 ಸಲ ಸೋತ್ರು RCB. ಆಲ್ವೇಸ್ RCB. ಹೆಸರು ಕೃಷ್ಣ ಅಂತ. ಯಾವ ಏರಿಯಿಂದ ಬರ್ತಾ ಇದ್ರಾ? ನಾನು ಮಗ್ಡಿ ರೋಡು. ಓಕೆ, ನಮ್ಮವ್ರು ಸೋತೋದು ಇವತ್ತು, ಏನ್ ಹೇಳಕ್ ಇಷ್ಟಪಡ್ತೀರಾ? ಸೊ ಸೋತಿದ್ದಾರೆ, ನೋ ಪ್ರಾಬ್ಲಮ್. ನೆಕ್ಸ್ಟ್ ಮ್ಯಾಚ್ ಗೆದ್ದೇ ಗೆಲ್ತಾರೆ. ಓಕೆ ಗೆದ್ದವ್ರಿಗೆ ಯಾರಿಗೂ ಸಪೋರ್ಟ್ ಮಾಡ್ತಾರೆ, ಸೋತೋರಿಗೆ ಮಾಡಬೇಕು, ಅದು ಮುಖ್ಯ. ಓಕೆ, ಏನ್ ಇವತ್ತು ಮೇನ್ ರೀಸನ್ ಸೋಲೋಕ್ RCB ಟೀಮು? ಬೌಲಿಂಗ್ ಡಿಪಾರ್ಟ್ಮೆಂಟು ಕಾಮನ್ ಆಗಿ ಅದೇ ರೀಸನ್ ತಾನೆ. ಸರ್ ಹಿಂಗೆ ಇದ್ರೆ ಬೌಲಿಂಗ್ ಗೆಲ್ತಾರ ನಮ್ಮವ್ರ ಕಪ್ಪು? ಚಾನ್ಸೇ ಇಲ್ಲ. ಹೈದರಾಬಾದ್ ಮೇಲೆ ನಿಂತ್ಕೊಂಡ್ರೆ 300 ನೋಡ್ತಾರೆ ಅವರು. ಸರ್ ಲಾಸ್ಟ್ ಒಂದು RCB ಗೆ ಏನ್ ಹೇಳಕ್ ಇಷ್ಟಪಡ್ತೀರಾ? ಗೆಲ್ಬೇಕು, ಈ ಸಲ ವಿನ್ ಆಗ್ಲೇಬೇಕು. ಡೂ ಆರ್ ಡೈ. ಕೊಹ್ಲಿ ಹೇಳ್ದಂಗೆ ಹೊಸ ಅಧ್ಯಾಯ. ಗೆದ್ರೆ ಸೋತ್ರೆ ಇಲ್ಲ. ಓಕೆ ಅಣ್ಣ, ಥ್ಯಾಂಕ್ ಯು. ಸರ್ ಯಾವ ಏರಿಯಿಂದ ಬರ್ತಾ ಇದ್ದೀರಾ? ನಾವು ದಾವಣಗೆರೆಯಿಂದ. ಓಕೆ ಸರ್, ನಮ್ಮವರು ಲಾಸ್ಟ್ ಮ್ಯಾಚ್ ಗೆದ್ರು, ಇವತ್ತು ಸೋತೋದ್ರು, ಏನಕ್ಕೆ ಇಷ್ಟಪಡ್ತೀರಾ? ಏನು ಹೇಳಕ್ಬೇಕಂದ್ರೆ ಎಲ್ಲ ಚೆನ್ನಾಗಿದೆ, ಬೌಲಿಂಗ್ ಒಂದು ಡಿಪಾರ್ಟ್ಮೆಂಟ್ ಸರಿ ಇಲ್ಲ. ಎಷ್ಟು ಅಂತ ವಿರಾಟ್ ಕೊಹ್ಲಿ ಬ್ಯಾಟಿಂಗ್ ಆಡ್ತಾನೆ, ಬೇರೆ ಎಲ್ಲ ಈ ಬೌಲಿಂಗ್ ಸೆಕ್ಷನೇ ಸ್ವಲ್ಪ ವೀಕ್ ಇದೆ. ಹಂಗಾಗಿ ಮ್ಯಾಚ್ ಕೈ ಬಿಟ್ಟು ಹೋಗ್ತಾ ಇದೆ ಎವ್ರಿ ಟೈಮ್. ಓಕೆ ಸರ್, ನಿಮ್ಮ ಪ್ರಕಾರ? ಮೇನ್ ಬೌಲಿಂಗ್ಗೆ, ಯಾಕಂದ್ರೆ 5 ಜನ ಬೌಲರ್ ಇರುತ್ತೆ, ಅದು ಎಲ್ಲಿವರೆಗೂ 5 ಜನ ಪರ್ಫೆಕ್ಟ್ ಬೌಲರ್ ಸಿಗಲ್ಲ ಅಲ್ಲಿವರೆಗೂ ಮ್ಯಾಚ್ ಗೆಲ್ಲಕ್ಕಾಗಲ್ಲ. ಓನ್ಲಿ ಬೌಲರ್ಸ್ ಕ್ಯಾನ್ ವಿನ್ ದ ಮ್ಯಾಚಸ್. ಓಕೆ ಸರ್, ನೀವು? ಸೇಮ್ ಬೌಲಿಂಗ್ಗೆ ಭಾಳ ಪ್ರಾಬ್ಲಮ್ ಇದೆ. ಚೇಸ್ ಮಾಡಿದ್ರೆ ಅಷ್ಟೇ ಇದು RCB ಗೆಲ್ಲ ಚಾನ್ಸಸ್. ಫಸ್ಟ್ ಬ್ಯಾಟಿಂಗ್ ಆಡಿದ್ರೆ ಕಾಯಂ ಸೋಲದೆ. ಓಕೆ, ಗೆಲ್ತಾರ ಈ ಸತಿ ಅದ್ರ ಕಪ್ಪು ನಮ್ಮವರು? ಇನ್ನು ಹೋಪ್ಸ್ ಇದೆ, ಬಟ್ ಬೌಲಿಂಗ್ ಚೆನ್ನಾಗಿ ಮಾಡ್ಬೇಕು ಅಷ್ಟೇ, ಅದೇ ಮೇನ್. ಓಕೆ, ಲಾಸ್ಟ್ ಒಂದು RCB ಗೆ ಹೇಳಕ್ ಇಷ್ಟಪಡ್ತೀರಾ? RCB ಗೆ ಜೈ. ಆಲ್ ದಿ ಬೆಸ್ಟ್ RCB. ಮುಳ್ತಿ ಮ್ಯಾಚ್ ಎಲ್ಲ ಗೆಲ್ರಿ, ಕಪ್ ನಮ್ದೇ. ಓಕೆ ಸರ್, ಥ್ಯಾಂಕ್ ಯು. ಏನೇ ಆಗಲಿ ರಿಸಲ್ಟು ನಾವೆಲ್ಲೂ ಮತ್ತೆ RCB ಸಪೋರ್ಟ್ ಮಾಡ್ತೀವಿ. ಇವತ್ತು ನಿನ್ನೆಗೂ ನಾಳೆಗೂ ಎಲ್ಲ RCB. ಓಕೆ ಸರ್, ಥ್ಯಾಂಕ್ ಯು ಸೋ ಮಚ್. ಓಕೆ ಸರ್, ನಮ್ಮವ್ರು ಲಾಸ್ಟ್ ಮ್ಯಾಚ್ ಗೆದ್ರು, ಇವತ್ತು ಸೋತೋದ್ರು, ಏನು ಮೈನ್ ರೀಸನ್ ಸೋಲಕ್ಕೆ? ಏನು ಗೊತ್ತಾ, ಫೀಲ್ಡಿಂಗ್ ಸರಿ ಇರಲಿಲ್ಲ, ತುಂಬ ಮಿಸ್ ಫೀಲ್ಡ್ಸ್ ಆಗೋಯ್ತು. ಏನು ಮಾಡೋದು, ಚೆನ್ನಾಗಿ ಸ್ಟಾರ್ಟ್ ಕೊಟ್ಟರು ಬ್ಯಾಟಿಂಗು, ಬಟ್ ಫೀಲ್ಡಿಂಗ್ ಸೈಡ್ ತುಂಬ ಬ್ಯಾಡ್ ಇತ್ತು. ಓಕೆ ಸರ್, ನೀವು? ನಾನು ಎಕ್ಸ್ಪೆಕ್ಟೆಡ್ ನಮ್ಮ ಮಿಸ್ಟರ್ ನ್ಯಾಕ್ಸ್ ಹೇಳ್ದಂಗೆ 1 ಮ್ಯಾಚ್ ಗೆದ್ರೆ 1 ಮ್ಯಾಚ್ ಸೋಲ್ಲೇಬೇಕು. ಅದೇ ಥರ ಲಕ್ಕಲ್ಲಿ ಓಡಿದ್ರೆ ನೋಡೋಣ ಈ ಸತಿ. ಎಲ್ಲ ಲಕ್ಕಿ ಬೇರೆ ಅಂತೆ, ಎಲ್ಲ ಲಕ್ ಇರೋದು ಅಷ್ಟೇ, ಏನು ಮಾಡೋಕ್ಕಾಗಲ್ಲ. ಒಂದೊಂದು ಮ್ಯಾಚ್ ಗೆಲ್ತಾರೆ, ಒಂದು ಮ್ಯಾಚ್ ಸೋಲ್ತಾರೆ. ನೀವು? ಐ ವಾಸ್ ಹ್ಯಾಪಿ ಇನ್ ಫ್ಯಾಕ್ಟ್ ಬಿಕಾಸ್ ಐ ಸಪೋರ್ಟೆಡ್ KKR. ಹೊಸ ಅಧ್ಯಾಯ ಅಂತ ಹೇಳಿದ್ರು, ಏನ್ ಈ ಸತಿ ಕಪ್ ಹೊಡಿತಾರ ಇಲ್ವಾ? ಅಯ್ಯೋ, 16 ವರ್ಷದಿಂದ ಇದೆ ಹೇಳ್ಕೊಂಡ್ ಬರ್ತೇವೆ, ಏನು ಮಾಡೋದು ಹೇಳಿ. ಅಷ್ಟೇ, ಬಂದ್ರೆ ಬಂತು, ಹೋದ್ರೆ ಹೋಯ್ತು. ಏನೋ ಕೊಹ್ಲಿ ಹೊಸ ಅಧ್ಯಾಯ ಮಾಡ್ಕೋತಾನಪ್ಪ. RCB ಗಂತೂ ಏನು ಕಾಣಿಸ್ತಾ ಇಲ್ಲ. ಹೇಳಿ, RCB ಗೆ ಏನ್ ಹೇಳ್ತೀರಿ ಲಾಸ್ಟ್? ಜೈ RCB. ಜೈ RCB. ಜೈ KKR. ಯಾರಿಂದ ಬರ್ತಾ ಇದ್ದೀರಾ? ನಾವು ವಿಲ್ಸನ್ ಗಾರ್ಡನ್. ಸೇಮ್. ಓಕೆ ಸರ್, ನಮ್ಮವ್ರು ಲಾಸ್ಟ್ ಮ್ಯಾಚ್ ಗೆದ್ರು, ಇವತ್ತು ಸೋತೋದ್ರು, ಏನ್ ಮೈನ್ ರೀಸನ್ ಇವತ್ತು ಸೋಲೋದಕ್ಕೆ? ನಮ್ದು ಬೌಲಿಂಗ್ ಅಟ್ಯಾಕು ಮೇನು ಅದೇ ಇಲ್ಲ ನಮ್ದು. ಫಸ್ಟ್ ಮ್ಯಾನೇಜ್ಮೆಂಟೇ ಸರಿ ಇಲ್ಲ. ಸುಮ್ಮನೆ ಇವರು ಈ ಥರ ಮಾಡಿದ್ರೆ ಮತ್ತೆ ಆಗೋದಿಲ್ಲ. ಈ ಸಣ್ಣ ಪಿಚ್ ಇದೆ, ಬೌಲರ್ಸೇ ಬೇಕು, ಮೇನ್ ಬೌಲರ್ಸೇ ತಗೊಂಡಿಲ್ಲ, ಅದೇ ಮೇನ್ ಪ್ರಾಬ್ಲಮ್ ಅನ್ಸುತ್ತೆ. ನೀವೇನ್ ಹೇಳ್ತೀರಾ? ಅದೇ ಬೌಲಿಂಗ್ ಸರಿ ಇಲ್ಲ. ಕೊಹ್ಲಿ ಅವರು ಇದು ಹೊಸ ಅಧ್ಯಾಯ ಅಂತ ಹೇಳಿದ್ರು, ಏನ್ ಈ ಸತಿ ಅದ್ರ ಕಪ್ ಹೊಡಿತಾರ ಇಲ್ವಾ? ಕಪ್ ಹೊಡಿಬೇಕಂತ ನಮಗೆ ಹೋಪ್ ಇದೆ, ಆದ್ರೆ ತೆಗಿಬೇಕು ಫಸ್ಟ್. ಅಲ್ಜಾರಿ ಜೋಸೆಫ್ ತೆಗೆದು ಲೋಕಿ ಫರ್ಗಸನ್ ರೀಸ್ಟೋಪ್ಲಿ ತರಬೇಕು, ಅಂದ್ರೆ ಚಾನ್ಸಸ್ ಜಾಸ್ತಿ ಆಗುತ್ತೆ. ಇಲ್ಲಾಂದ್ರೆ ಏನಾಗೋದಿಲ್ಲ. ಇವನ್ ಕ್ಯಾಮ್ರಾನ್ ಗ್ರೀನ್ ತೆಗೆದ್ರೆ ಇನ್ನ ಚಲೋ. ವಿಲ್ ಜಾಕ್ಸ್ ಆಡಿಸ್ಬೇಕು, ಇಂತ ಆಡಿಸಿದ್ರೆ ಅಷ್ಟೇ ಚಾನ್ಸಸ್ ಇರೋದು. ಓಕೆ, ಲಾಸ್ಟ್ ಒಂದು RCB ಮ್ಯಾನೇಜ್ಮೆಂಟ್ ಏನ್ ಹೇಳಕ್ ಇಷ್ಟಪಡ್ತೀರಾ? ಇದು ಚೇಂಜ್ ಮಾಡಿ RCB ಮ್ಯಾನೇಜ್ಮೆಂಟು ಒಂದು ಸರಿ ಅರೇಂಜ್ಮೆಂಟ್ ತನ್ನಿ, ಅದು ಆಕ್ಷನಲ್ಲಿ ಸರಿ ಮಾಡ್ಬೇಕು. ನೆಕ್ಸ್ಟ್ ಇಯರ್ ಮೆಗಾ ಆಕ್ಷನ್ ಇದೆ. ವಿರಾಟು ಮತ್ತು ಸಿರಾಜು ಮತ್ತು ಮ್ಯಾಕ್ಸ್ವೆಲ್ನ ಇಟ್ಕೊಂಡು ಒಂದು ಹೊಸ ಕ್ಯಾಪ್ಟನ್ ತಂದು ಚೆನ್ನಾಗಿ ಬೌಲಿಂಗ್ ಯೂನಿಟ್ ಮಾಡ್ಕೋಬೇಕು. ಥ್ಯಾಂಕ್ ಯು ಸೋ ಮಚ್ ಮ್ಯಾಮ್. ಥ್ಯಾಂಕ್ ಯು. ನಿಮ್ಮ ಹೆಸರು? ಅಬ್ಬಾಸ್. ನನ್ನ ಹೆಸರು ಸಾಹಿಲ್. ಓಕೆ, ವಾಟ್ ಯು ಸೇ ಅಬೌಟ್ RCB ಸರ್? ಈ ಸಲ ಕಪ್ ನಮ್ದೇ. ಓನ್ಲಿ ಗರ್ಲ್ಸ್, ನಾಟ್ ಬಾಯ್ಸ್, ಓನ್ಲಿ ಗರ್ಲ್ಸ್. ಗುರುಕಿರಣ್ ಅಂತ. ದುರ್ಗಪ್ಪ. ಸರ್, ನಮ್ಮವ್ರು ಸೋತೋದು ಇವತ್ತು, ಏನ್ ಹೇಳಕ್ ಇಷ್ಟಪಡ್ತೀರಾ? ತುಂಬಾ ಬೇಸರ ಆಗುತ್ತೆ, ನಾವು ಅಷ್ಟು ದೂರದಿಂದ ಬಂದಿದ್ದೀವಿ. ಆದ್ರೂ ಏನ್ ಮಾಡಕ್ಕಾಗಲ್ಲ, ದಿಸ್ ಇಸ್ ಅ ಮ್ಯಾಚ್, ವಿನ್ನರ್ ಲೂಸ್ ಇದ್ದೇ ಇರುತ್ತೆ. ಬಟ್ ನೆಕ್ಸ್ಟ್ ಟೈಮ್ ವಿ ಹೋಪ್ ಫಾರ್ ಗುಡ್. ಆಲ್ ದ ಬೆಸ್ಟ್ ಫಾರ್ ದ ನೆಕ್ಸ್ಟ್ ಮ್ಯಾಚ್ ವರ್ಸಸ್ LSG. ಓಕೆ ಸರ್, ನೀವು? ಓಕೆ ಸರ್, ಆಲ್ ದ ಬೆಸ್ಟ್. ಓಕೆ ಸರ್, ವಿರಾಟ್ ಕೊಹ್ಲಿ ಹೊಸ ಅಧ್ಯಾಯ ಅಂತ ಹೇಳಿದ್ರು, ಈ ಸೀಸನ್ ಆದ್ರೂ ಕಪ್ ಹೊಡಿತಾರ ಇಲ್ವಾ ನಮ್ಮವರು? ಡೆಫಿನೆಟ್ಲಿ ಕಪ್ ಹೊಡಿತಾರೆ. ವುಮೆನ್ಸ್ ನಮ್ದೇ ಆಯ್ತು, ಮೆನ್ಸು ನಮ್ದೇ ಆಗೇ ಆಗುತ್ತೆ. ಡೆಫಿನೆಟ್ಲಿ ವಿ ಹೋಪ್ ಫಾರ್ ಗುಡ್ ಅಂಡ್ ಡೆಫಿನೆಟ್ಲಿ ಈ ಸಲ ಪಕ್ಕ ಕಪ್ ನಮ್ದೇ, ಈ ಸಲ ಕಪ್ ನಮ್ದೇ, ಗ್ಯಾರಂಟಿ. ಓಕೆ ಸರ್, ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ನೇಮ್? ಗೋವಿಂದ್. ಸೌಪರ್ಣಿಕಾ. ಶಾರುಖ್. RCB ಇಲ್ಲ. They batted really well, but the bowling was not up to the mark, I think. That's the... I agree with him. I think the batting was awesome from KKR and the bowling was also good. I think the matches, like ground is small,
So it's a high scoring round. So I think they were a little below par. Okay, as per you, who will play this year? KKR definitely. No, CSK, definitely. Of course, CSK. Yes. Why you come to watch this match? Because we only Cricket, right? We can watch. Okay. About CSK team. CSK, it's an emotion. Okay. Dhoni, Tala. Okay. Tala for the reason. Okay. Who is your favorite player in CSK team? Jadeja. Russell. KKR will win this time. Of course, bro. Of course. 2 matches, 2 wins. What do you expect? You don't think so? Okay. Why do you think so? Okay, Why? will it qualify for playoffs or not? Yeah, maybe. KKR may qualify for, but I don't think Then they think that they'll win also. Okay, Thank you. after CSK, who? CSK, I CSK. Thank you so much. Thank you. Sir, మీ పేరు? ధీరజ్. చిరు. సార్ ఈ రోజు ఆర్సీబీ ఓడిపోయింది. మీరు చూస్తే ఆర్సీబీ జెర్సీ, ఆర్సీబీ ఫ్లాగ్లు అంతా పట్టుకుంటారు. ఎందుకు ఓడిపోయారు ఈ రోజు? ఏం మెయిన్ రీజన్? జోష్ లేదు. ఎవరికి జోష్ లేదు. లైక్ ఫస్ట్ హాఫ్ బాగా ఆడారు బ్యాటింగ్, సెకండ్ హాఫ్ వచ్చేసరికి ఇంకా అసలు ఏం కొట్టట్లేదు, అలా 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 తగ్గిపోయింది. లైక్ వచ్చిన ఆడియన్స్కి చాలా జోష్ ఉండే కానీ ఆడుతున్న ప్లేయర్స్కి ఎక్కువ లేకుండా. సార్ మీ ప్రకారం? సెకండ్ ఇన్నింగ్స్ అంటే పవర్ ప్లేలో బాగా ఆడారు, కానీ ఫైనల్ 16 to 20 ఓవర్స్లో డాట్స్ ఎక్కువ అవ్వడం వల్ల స్కోర్ 200 దాటాలి, బట్ 180కి రిస్ట్రిక్ట్ చేశారు. సో బౌలింగ్ కేకేఆర్ బాగుంది. సో సార్ ఇది కోహ్లీ వచ్చేసి అన్బాక్సింగ్ ఈవెంట్లు ఇది కొత్త అధ్యాయం అన్నాడు. ఈసారి నా కప్పు కొడతారు చూడాలి. లైక్ గర్ల్స్ కొట్టారు కదా, సో లెట్స్ సీ మేబీ. ఇంకా చాలా మ్యాచెస్ ఉన్నాయి కదా, గెలిచే ఛాన్స్ అయితే ఉంది. కప్ నామ్దే. గెలిచే ఛాన్స్ ఉంది, ఇంకా ట్రై చేయాలి ఇంకొంచెం గట్టిగా. సో గెలవచ్చు మేబీ. ఓకే సార్, ఇన్నిసార్లు ఓడిపోయినా ఎందుకు మీరు ఆర్సీబీకి సపోర్ట్ చేస్తారు? అంతే, అది మా రక్తంలో ఉంది. ఏది సార్ గ్రూప్ ఆర్సీబీ పాజిటివ్. ఓకే సార్, థ్యాంక్ యూ సో మచ్. ಹೆಸರು ಸರ್ ಧನು ಅಂತ, ರೋಹಿತ್ ಅಂತ ಸರ್. ಸರ್ ಮಹೇಶ್ ಅಂತ. ಓಕೆ ಸರ್, ಯಾವ್ಯಾರಿಂದ ಬರ್ತಾ ಇದ್ದೀರಾ? ಸರ್ ಮೈಸೂರು, ಓಕೆ JP ನಗರ್. ಓಕೆ ನೀವು? ಸರ್ ಕೊಳ್ಳೇಗಾಲ. ಓಕೆ ಸರ್, ಆರ್ಸಿಬಿ ಅವರು ಸೋತೋದ್ರು ಹೇಳಕ್ ಇಷ್ಟಪಡ್ತೀರಾ? ಸರ್ RCB ಸೋತ್ರು ಗೆದ್ರೆ ಯಾವ ಹೃದಯ ಇರ್ತಾರೆ ಸರ್, ಸೋತ್ರು ಗೆದ್ರೆ ನಮ್ಮವರೇ RCB ಸರ್, ಒಂದೇ ಮಾತು, ಇವಾಗ ಸೋಲ್ತಾರೆ ನಾಳೆ ಗೆಲ್ತಾರೆ ಸರ್. ಓಕೆ ನೀವು? RCB ಹೆಸರೇ ಸೋಲಿ ಹೆಸರೇ ಗೆಲ್ಲಿ, RCB ಗೆ ಜೈ. RCB ಫ್ಯಾನ್, ಯಾವತ್ತಿನ RCB ಫ್ಯಾನ್. ಸರ್ ಇವತ್ತು ನಮ್ಮ ಹತ್ರ ಬಂದು ಹೊಡೆದಿರ್ಬೋದು, ಅವ್ರ ಮನೆಗೆ ಹೋಗಿ ಬಾಗಿಲು ತಟ್ಟು ನಾವು ಹೊಡಿತೀವಿ. ನಮ್ಮ ಕೊಹ್ಲಿ ಬಾಸ್ ಬಿಡಲ್ಲ, ಯಾವೊಂದು ಬಿಡಲ್ಲ. ಕರ್ಮ ಬಿಟ್ರು ಕೊಹ್ಲಿ ಬಿಡಲ್ಲ ಸರ್, ನಮ್ಮ ಬಾಸ್ ಬಿಡಲ್ಲ. ವಿರಾಟ್ ಕೊಹ್ಲಿಗೆ, ವಿರಾಟ್ ಬಾಸ್ಗೆ, ಸೋಲಿ ಗೆಲ್ಲಿ, RCB ಗೆ ಜೈ. ಓಕೆ ಸರ್, ಇವರು ಹೊಸ ಅಧ್ಯಾಯ ಅಂತ ಹೇಳಿದ್ರು ಕೊಹ್ಲಿ ಅವರು. ಹೊಡಿತಾರ ಈ ಸದ್ಯ ಕಪ್ಪು? ಸರ್ ಹೊಸ ಯಾವ್ದ್ರೆ ಹೊಡೆದೇ ಹೊಡಿತಾರೆ ಸರ್, ಸ್ವಲ್ಪ ನಿಧಾನ ಆಗ್ಬೋದು, ಹೊಡೆದೇ ಹೊಡಿತಾರೆ. ಹೆಸರೇ ಸೋಲಿ ಹೆಸರೇ ಗೆಲ್ಲಿ, RCB ಸದ್ಯ ಕಪ್ ಗೆದ್ದೆ ಅಂತ 100% ಭಾಗ ಸತ್ಯ ಸರ್. ಓಕೆ ಸರ್, ಲಾಸ್ಟ್ RCB ಮ್ಯಾನೇಜ್ಮೆಂಟ್ ಬೌಲಿಂಗ್ ಸರಿ ಇಲ್ಲ ಸರ್. ಓಕೆ ನಾವು ಮನವಿ ಮಾಡ್ಕೊತೀವಿ, ಬೌಲಿಂಗ್ ಸರಿ ಕೊಡಿಸ್ಬೇಕು. ಫೀಲ್ಡಿಂಗ್ ಕೋಚ್, ಬೌಲಿಂಗ್ ಕೋಚು ಸರಿ ಇಲ್ಲ. ನಾವು ಸೋಲಿಗೆ ಹೇಳಿ ಸಪೋರ್ಟ್ ಮಾಡ್ತೀವಿ RCB ಸರ್, ಅದೇ ಒಂದು ಖುಷಿ ನಮಗೆ. ಬೌಲಿಂಗ್ ಸರಿ ಮಾಡ್ಬೇಕು ಸರ್ ಅಷ್ಟೇ. ಶಿವಾಂಗಿ, ಮೋನಿಕಾ. ಓಕೆ, ಫ್ರಮ್ ವಿಚ್ ಏರಿಯಾ ಯು ಆರ್ ಕಮಿಂಗ್? ರೇವಾ ಯೂನಿವರ್ಸಿಟಿ. Okay, about RCB team. Win or lose, RCB forever. RCB forever. ಈ ಸಲ ಕಪ್ ನಮ್ದೇ. ಓಕೆ, ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ಹೆಸರು? ಆರ್ತಿ. ಈ ಸಲ ಕಪ್ ನಮ್ದೇ. ಕಪ್ ನಮ್ದೇ. RCB. JRCB. JRCB. JRCB.